ಒಂದು ಪ್ರವಚನ 11 ದಿವಸದ, ಒಂದು ತಿಂಗಳದ್ದು ಒಂದು ಕಡೆ ಪ್ರವಚನ ನಡೀತು ಅಂತಂದರೆ 100 ಪೊಲೀಸ್ ಸ್ಟೇಷನ್ ಮಾಡುವ ಕೆಲಸವನ್ನು ಒಂದು ಪ್ರವಚನ ಮಾಡ್ತದೆ. ಎಂಥ ಬದಲಾವಣೆ! ಅಲಿಖಿತವಾದ ಸಂವಿಧಾನ ಎಲ್ಲಿಯಾದರೂ ಕಾನೂನಾತ್ಮಕವಾಗಿ ಜಾರಿ ಇದ್ದರೆ ಅದು ಪ್ರವಚನದಲ್ಲಿ ಮಾತ್ರ. ಲಿಖಿತ ಸಂವಿಧಾನ ಪಾರ್ಲಿಮೆಂಟ್ನಲ್ಲಿ ಚರ್ಚೆ ಆಗ್ತದೆ, ವಿಧಾನಸೌಧದಲ್ಲಿ ಚರ್ಚೆ ಆಗುತ್ತೆ. ಅವರೆಲ್ಲರೂ ಕೂಡ ಹೊಸ ಕಾನೂನುಗಳನ್ನು, ತಿದ್ದುಪಡಿ ಕಾನೂನುಗಳನ್ನು ಎಲ್ಲ ತಗೊಂಡು ಬರ್ತಾರೆ. ಆದರೆ ನಿಮಗೆ ಗೊತ್ತಿರಲಿ, ಇಂಥ ಕಾನೂನುಗಳಾಗಿದ್ದಾಗಲೂ ಕೂಡ ಪೊಲೀಸ್ ಸ್ಟೇಷನ್ಗಳು ಹೆಚ್ಚಿಗೆ ಆಗ್ತಾನೇ ಇದ್ದಾವೆ. ಮತ್ತೆ PSIಗಳನ್ನು ತುಂಬಿಕೊಳ್ತಾರೆ, ಪೋಸ್ಟ್ಗಳನ್ನು, DYSPಗಳನ್ನು ತುಂಬಿಕೊಳ್ತಾರೆ. ಯಾಕಂದರೆ ಇದು ಏನು ತೋರಿಸ್ತದೆ ಅಂತಂದರೆ, ಅಪರಾಧದ ಪ್ರಕರಣಗಳು ಹೆಚ್ಚಾಗ್ತಾನೇ ಇದ್ದಾವೆ. ಕಾನೂನುಗಳಿದ್ರೂ ಕೂಡ ಅಪರಾಧಗಳು ಹೆಚ್ಚಾಗ್ತಾ ಇದ್ದಾವೆ ಅಂದರೆ ಏನು ಅರ್ಥ? ನಾವು ಕಾನೂನನ್ನು ಒಬೆ ಮಾಡಲ್ಲ. ಅದರ ಬಗ್ಗೆ ನಮಗೆ ಗೌರವ ಇರಬೇಕು. ಆದರೆ ಇಂದಿನ ರಾಜಕಾರಣದ ವ್ಯವಸ್ಥೆಯಲ್ಲಿ ಅಂಥ ಕಾನೂನನ್ನು ಜಾರಿ ಯಾರು ತರಬೇಕೋ ಅಂಥವ್ರ ಮೇಲೆ ಒತ್ತಡಗಳು ಬಹಳ ಇರ್ತವೆ. ಅಂಥ ಒತ್ತಡದ ಕಾರಣದಿಂದ ಕಾನೂನುಗಳು ನಿಷ್ಫಲವಾಗ್ತವೆ. ಆದರೆ ಅದೇ ಪ್ರವಚನ ಇದೆಯಲ್ಲ, ಇಲ್ಲಿ ಒತ್ತಾಯ ಇಲ್ಲ ಯಾರಿಗೂ. ಸ್ವಾಮಿಗಳು ಧರ್ಮದಿಂದ ನಡೀರಿ, ನೀತಿಯಿಂದ ನಡೀರಿ, ಸತ್ಯವನ್ನು ನುಡೀರಿ, ಧರ್ಮವನ್ನು ಆಚರಿಸಿರಿ ಎಂಬುದಾಗಿ ಪ್ರವಚನದಲ್ಲಿ ಹೇಳಿ ಮಾನಸಿಕವಾಗಿ ನಿಮ್ಮೆಲ್ಲರನ್ನು ಕೂಡ ಇಡೀ ಸಮುದಾಯವನ್ನು ಪರಿವರ್ತನಶೀಲಗೊಳಿಸುವ ಪ್ರಯತ್ನವನ್ನು ಮಾಡ್ತಾರೆ. ಪರಿವರ್ತನೆ ಜಗದ ನಿಯಮವಾಗಬೇಕು. ಅದು ಜ್ಞಾನಕ್ಕೇ ಇರಲಿ, ಕ್ರಿಯೆಗೇ ಇರಲಿ, ಧರ್ಮಕ್ಕೇ ಇರಲಿ, ಮತ್ಯಾವುದಕ್ಕೇ ಇರಲಿ, ಅದನ್ನು ನಾವೆಲ್ಲರೂ ಕೂಡ ಕಾಲಮಾನಕ್ಕೆ ತಕ್ಕಂತೆ ಸ್ವೀಕರಿಸಬೇಕಾಗ್ತದೆ. ಆ ಕಾರಣದಿಂದ ನಮ್ಮ ಮಲ್ಲಿಕಾರ್ಜುನ ಸ್ವಾಮಿಗಳು ಇಲ್ಲಿ 18 ವರ್ಷ ಆಯಿತು ಪ್ರವಚನ ಹಚ್ಚಿ. 18 ವರ್ಷದೊಳಗೆ ಎಷ್ಟು ಜನ ಇಲ್ಲಿ ಪ್ರವಚನ ಕೇಳಿದ್ದಾರೆ ವಿಚಾರ ಮಾಡಿ. ಬಹುಶಃ ನನಗನ್ನಿಸ್ತದೆ ಸರಿ ಸುಮಾರು ಒಂದು 50-60 ಸಾವಿರ ಜನ ಅದನ್ನು ಕೂಡ ಪ್ರವಚನ ಕೇಳಿದ್ದಾರೆ. ಆ 60 ಸಾವಿರ ಪ್ರವಚನ ಕೇಳಿದವರಲ್ಲಿ ಬದುಕಿನ ನಿಷ್ಠೆ, ಮೌಲ್ಯದ ಬಗ್ಗೆ ಶ್ರದ್ಧೆ ಎಷ್ಟು ಬಂದಿದೆ? ಇಲ್ಲ, ನಾವು ಯಾಕೆ ಹಚ್ಚಬೇಕಿಲ್ಲ, ಬಂದಿದೆ, ಅದಕ್ಕಾಗಿ ಹಚ್ಚೋದು. ನಮ್ಮ ಸಮಾಜದಲ್ಲಿ ಬಹಳಷ್ಟು ಬದಲಾವಣೆಯನ್ನು ಅವರು ತಂದಿದ್ದಾರೆ. ಆದ್ದರಿಂದ ನಮ್ಮ ಸ್ವಾಮಿಗಳು ಮಠದ ಜಾತ್ರೆಯ ಒಂದು ಭವ್ಯ ಪರಂಪರೆಯಲ್ಲಿ ಪ್ರವಚನಕ್ಕೆ ಬಹಳಷ್ಟು ಆದ್ಯತೆ ಕೊಟ್ಟಿದ್ದಾರೆ. ಈ ಪ್ರವಚನ ಈ ಭಾಗದ ಜನತೆಯ ಮನಸ್ಸನ್ನು, ಭಾವನೆಯನ್ನು ಕಟ್ಟುವ ಕೆಲಸವನ್ನು ಮಾಡಿದೆ. ಹೀಗಾಗಿ ಶ್ರೀಗಳವರಿಗೆ ಸಮಾಜದ ಮೇಲಿರುವಂಥ ಕಳಕಳಿ ಎಷ್ಟೊಂದಿದೆ ಅನ್ನೋದನ್ನು ಇದು ತೋರಿಸಿಕೊಡ್ತಾರೆ. ಹೀಗೆ ಜನರ ಬಗ್ಗೆ, ಭಕ್ತಾದಿಗಳ ಬಗ್ಗೆ ಕಾಳಜಿಯನ್ನು ಮಾಡಿ ಪ್ರವಚನವನ್ನು ಹಚ್ಚಿದರೆ ಮತ್ತೊಂದು ಕಡೆ ಪಶುಗಳ ಜಾತ್ರೆಯನ್ನು ಕೂಡ ಮಾಡ್ತಾರೆ. ಅಲ್ಲಿ ರೈತರು ಅಲ್ಲಿ ಭಾಗವಹಿಸಬೇಕು. ಎತ್ತುಗಳನ್ನು ಹೆಂಗೆ ಸಾಕಬೇಕು, ಚಲೋ ಚಲೋ ಸಾಕಿದವರು ಎತ್ತು ತಗೊಂಡು ಬಂದಿರ್ತಾರೆ. ಅಂದರೆ ನಮ್ಮ ದೇಶೀಯ ಕೃಷಿ ಪದ್ಧತಿಯನ್ನು ಸ್ವಾಮಿಗಳು ಅಳವಡಿಸುವ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ.
ಹೀಗೆ ಪ್ರವಚನ ಮತ್ತು ನಮ್ಮ ದೇಶೀಯ ಪರಂಪರೆ ಕೃಷಿ ಇದರ ಜೊತೆಗೆ ಶಿಕ್ಷಣ ನಮ್ಮ ಸ್ವಾಮಿಗಳು ಬಂದ ನಂತರ ಬಹಳಷ್ಟು ಕೆಲಸ ಮಾಡಿದ್ದಾರೆ. ಸಾವಿರಾರು ಮಕ್ಕಳು ಅಲ್ಲಿ ಕಲಿತಾ ಇದ್ದಾರೆ, ಗುಣಾತ್ಮಕವಾದ ಶಿಕ್ಷಣವನ್ನು ಪಡೀತಾ ಇದ್ದಾರೆ. ಅಲ್ಲಿ ಮಕ್ಕಳಿಗೆ ಅವರು ಹೆಂಗಿದ್ದಾರೆ ಅಂತಂದ್ರೆ ನಮ್ಮ ಸ್ವಾಮಿಗಳು ಅವರು ನಮ್ಮ ಶ್ರೀಗಳು ಹೇಳಿದರು, ಸರ್ವಜ್ಞನ ಒಂದು ತ್ರಿಪದಿ ಹೇಳಿದರು. ಏನು ಅಂತಂದರೆ ತಂದೆ ತಾಯಿ ಗುರು ಈ 3 ಜನ ಕೆಲಸ ಮಾಡಬೇಕು, ಒಂದು ಮಗು ಉದ್ಧಾರ ಆಗಬೇಕಾದ್ರೆ. ನಮ್ಮ ಬದುಕಾದ ಸ್ವಾಮಿಗಳು ತಂದೆಯಾಗಿ ತಾಯಿಯಾಗಿ ಗುರುವಾಗಿ ಇಲ್ಲಿ ಮಕ್ಕಳನ್ನು ಬೆಳೆಸ್ತಾ ಇದ್ದಾರೆ ಅಂತಂದರೆ ಅತಿಶಯೋಕ್ತಿ ಅಲ್ಲ. ಮಕ್ಕಳಿಗೆ ಒಳ್ಳೆ ಊಟ ಕೊಡ್ತಾರೆ, ಒಳ್ಳೆ ಊಟ ಕೊಡಿ. ಶಿಕ್ಷಣಕ್ಕೆ ಬಂದಂಥ ಮಕ್ಕಳಿಗೆ ಸ್ವತಃ ಅವರೇ ಹೋಗಿ ನಿಂತು ಅಡುಗೆ ಹೆಂಗೆ ಮಾಡಿದ್ದಾರೆ, ಇವತ್ತು ಯಾವ ಪಲ್ಯ ಮಾಡ್ಯಾರ, ರೊಟ್ಟಿ ಹೆಂಗೆ ಮಾಡ್ಯಾರ, ಸಾರು ಹೆಂಗೆ ಮಾಡ್ಯಾರ. ಒಬ್ಬ ತಾಯಿ 4 ಮಕ್ಕಳನ್ನು ಸಾಕಲು ಕಷ್ಟ ಆಗುತ್ತೆ. ಅಲ್ಲಿ ಹಾಸ್ಟೆಲ್ನಲ್ಲಿ 600-700 ಮಕ್ಕಳಿಗೆ ಪ್ರತಿ ದಿವಸ ನಿಮ್ಮ ಮನೆಯಲ್ಲಿ ಊಟ ಮಾಡೋಕ್ಕಿಂತ ಒಳ್ಳೆಯ ಶ್ರೇಷ್ಠವಾದ ಊಟವನ್ನು ನಮ್ಮ ಸ್ವಾಮಿಗಳು ಕೊಡ್ತಾರೆ ಅಂತಂದರೆ ಇದು ತಾಯಿಯ ಅಂತಃಕರಣ ಇದ್ದಂಗೆ ಇಲ್ಲಕ್ಕಾಗಲ್ಲ. ಆದ್ದರಿಂದ ಇವತ್ತು ಶಿಕ್ಷಣ, ಜ್ಞಾನ, ಕೃಷಿ ಇವೆಲ್ಲವುಗಳನ್ನು ಭಾಳ ಪರಿಣಾಮಕಾರಿಯಾಗಿ ಈ ಭಾಗದಲ್ಲಿ ಸೇವೆ ಮಾಡ್ತಾ ಇರುವಂಥ ಶ್ರೀಗಳು ಸದಾ ಕಾಲ ಕ್ರಿಯಾಶೀಲರಾಗಿರ್ತಾರೆ. ಅವರು ಭಾಳ ಸಮರ್ಥರಾಗಿದ್ದಾರೆ ಅನ್ನೋದ ಹೇಳ್ತಾರೆ. ಇಷ್ಟೆಲ್ಲ ಸ್ವಾಮಿಗಳಿಗೆ ಭಾಳ ಪ್ರೀತಿ ಪಾತ್ರರು, ಎಲ್ಲರನ್ನೂ ಹಚ್ಕೊಳ್ತಾರೆ. ಅವ್ರಿಗೆ ಹಚ್ಕೊಳ್ಳೋ ಸ್ವಭಾವ ಇದೆ. ಹೀಗಾಗಿ ಎಲ್ಲ ಶ್ರೀಗಳು ಇಲ್ಲಿಗೆ ಬರ್ತಾರೆ. ಈ ತಲೆಮಾರಿನ ಎಲ್ಲ ಸ್ವಾಮಿಗಳು ಅವರಿಗೆ ಭಾಳ ಪ್ರೀತಿ ಪಾತ್ರರು. ಮತ್ತಿಷ್ಟೇ ಅಲ್ಲ, ಸ್ವಾಮಿಗಳು ಉದಾರಿಗಳು, ಭಾಳ ಉದಾರಿಗಳು ಅಂದ್ರೆ ಗೊತ್ತಾಗ್ತದೆ. ನಾವು ಒಂದು 100 ರೂಪಾಯಿ ಕೊಟ್ಟರೆ ಯಾರ್ಯಾರು ಅವರು 1000 ರೂಪಾಯಿ ಕೊಡ್ತಾರೆ. ಇದಕ್ಕೂ ಉದಾರತನ ಅಂತಾರೆ. ಸ್ವಾಮಿಗಳು ಭಾಳ ಉದಾರಿಗಳಾಗಿ ನಾವು ಹೇಳಿದ ಕಡಿಮೆ ಬಂದಂಥ ಆದಾಯವನ್ನು ಯೋಗ್ಯವಾದ ರೀತಿಯಲ್ಲಿ ಉದಾರವಾಗಿ ವಿತರಣೆ ಮಾಡತಕ್ಕಂಥದ್ದು ಇದು ಆ ಸ್ವಾಮಿಗಳ ಒಂದು ಸ್ವಭಾವ, ಗುಣ. ಭಾಳ ಚೆನ್ನಾಗಿ ಎಲ್ಲರಿಗೂ ಎಷ್ಟು ಚಲೋ ಶಾಲು ತಂದಾಗ ಒಳ್ಳೊಳ್ಳೆ ಶಾಲು ಹಚ್ಚ. ಮತ್ತು ನಮ್ಮ ಮಠಗಳಾಗ ನಮ್ಗೆ ಹೆಚ್ಚಿದ್ದವನ್ನೇ ಇನ್ನೊಬ್ಬರಿಗೆ ಹೆಚ್ಚಿಬಿಡ್ತೀವಿ ನಾವು. ಮತ್ತು ಏನು ನಾವು ಶಾಲು ರೇಟ್ ಹೆಚ್ಚಿಯಾಗಿಲ್ಲ. ನಮ್ಮ ಸ್ವಾಮಿಗಳು ಒಂದು ಸಾರಿ ಮುಚ್ಚಿಕೊಂಡಿದ್ದನ್ನು ಅವ್ರು ಮುಚ್ಚಿದ್ದನ್ನು ಮತ್ತೊಬ್ಬರು ಹೋಗ್ತಾರೆ. ಚಲೋ ಹೊಸ ಶಾಲೆ ತೊಗೊಂಡ್ಬರ್ತಾರೆ, ಹೊಸ ಮಾಲಿನೇ ತೊಗೊಂಡ್ಬರ್ತಾರೆ, ಪಾಕೆಟು ದಪ್ಪ ಇರ್ತವೆ. ನಾವು ಹೇಳ್ತಾರೆ ಈ ರೀತಿ ಸ್ವಾಮಿಗಳು ಎಲ್ಲರ ಮನಸ್ಸನ್ನಾಗಿದ್ದಾರೆ. ಇದೆಲ್ಲ ಕೊಡ್ತಾರೆ ಅಂತ ಮನಸ್ಸಿಗಿದ್ದಾರೆ ಅಂತಲ್ಲ, ನಾವು ಹೇಳೋದು ಮಾತು ಬೇರೆ ಇದೆ. ಅದಕ್ಕೆ ಈ ಭೂಮಿ ಇದೆಯಲ್ಲ, ನೀವು ಕುತ್ಕೊಂಡಿರೋದು ಜಾಗ, ಇದು ಬೆಳೆಯನ್ನು ಬೆಳೆಯುವುದರ ಮೂಲಕ ಸಾರ್ಥಕತೆಯನ್ನು ಪಡೀತಾರೆ. ಇನ್ನೊಂದು ಜ್ಞಾನದ ಬೆಳೆಯನ್ನು ಬೆಳೆಯೋಕ್ಕೂ ನೀವಿಲ್ಲಿ ಕುತ್ಕೊಂಡಿದ್ದೀರಿ, ಅದರಿಂದಲೂ ಈ ಭೂಮಿ ಸಾರ್ಥಕತೆಯನ್ನು ಪಡ್ಕೊಂಡಿದ್ದೀರಿ. ಎಷ್ಟು ಚೆನ್ನಾಗಿ ಒಂದು ಜಡವಾದ ಭೂಮಿಗೂ ಕೂಡ ಚೈತನ್ಯವನ್ನು ತುಂಬುವ ಒಂದು ಮನೋಭಾವ, ಮನೋಧರ್ಮ, ವೈಚಾರಿಕತೆ ಎಷ್ಟು ಅದ್ಭುತವಾಗಿದೆ ಅಲ್ಲ. ಅಂಥ ಶ್ರೀಗಳು ಇವತ್ತು ಜಾತ್ರೆ ನೋಡಿ ಎಷ್ಟು ಚೆನ್ನಾಗಿ ಜಗಳ ಅಂತೀವಿ. ಎಲ್ಲ ಅಂಗಡಿಗಳು ಹಾಕ್ಯಾರ. ನಾನು ಕೇಳಿ ಬಾಡಿಗೆ ಗಡಿಗೆ ತೊಗೊಳ್ತಾರಪ್ಪ ಇಲ್ಲಿ ಅಂತ ಕೇಳಿದೆ. ಒಬ್ಬರಿಗೆ ಒಂದು ಪೈಸಾ ಬಾಡಿಗೆ ತೊಗೊಳ್ಳೋಣ. ಮತ್ತು ಕೆಲವು ಕಡೆ ಬಾಡಿಗೆ ತೊಗೊಳ್ತಾರೆ, ಅವರು ವಿಚಾರ ಅದರ ಬಗ್ಗೆ ನಾವು ಏನು ಮಾಡ್ತಾರೆ. ಆದರೆ ಇಲ್ಲಿ ಸ್ತ್ರೀಗಳು ಯಾವುದೇ ಪ್ರತಿಫಲಾಪೇಕ್ಷೆ ಇಲ್ಲದೆ
ಪಾಪ ಇಲ್ಲಿ ಬಂದಿರ್ತಾರಲ್ಲ ಅಂಗಡಿಯವರು, ಒಂದು 4 ದುಡ್ಡು ಮಾಡ್ಕೊಂಡು ಉಪಜೀವನ ಮಾಡ್ಕೊಂಡು ಹೋಗುತ್ತೆ ಅಂತ ಬಂದಿರ್ತಾರೆ. ಅವರಿಗೆ ಯಾವುದೇ ಬಾಡಿಗೆ ತಗೊಳ್ಳಾರ್ದಂಗೆ ಪ್ರೋತ್ಸಾಹಿಸಿ ಜಾತ್ರೆ ಮುಗಿಯುವವರೆಗೆ ಅಂಗಡಿ ಹಾಕೊಂಡು ಹೋಗ್ರಪ್ಪ ನಮ್ಮ ಜಾಗದಲ್ಲಿ ಅಂತ ಇದ್ದಾರೆ. ಯಾರು ಹೇಳ್ತಾರೆ? ಅದಕ್ಕೆ ಇಂಥ ನಮ್ಮ ಮಲ್ಲಿಕಾರ್ಜುನ ಸ್ವಾಮಿಗಳವರು ಒಟ್ಟು ಈ ಮಠಕ್ಕೆ ಬಂದ ಮೇಲೆ ಒಬ್ಬ ಮಠಾಧೀಶರು ಕುಮಾರೇಶ್ವರ ಹೇಳಿದ ಸಮಾಜ ಸೇವೆಯ ಎಲ್ಲ ಆಯಾಮಗಳಿಂದ ಅವರು ಸೇವೆಯನ್ನು ಮಾಡ್ತಾ ಇದ್ದಾರೆ. ಅವರ ಸೇವೆ ಸಾರ್ಥಕವಾಗಿದ್ದು ಇನ್ನು ಹೀಗೆಯೇ ಬೆಳೀತಾ ಇರಲಿ ಅಂತ ಹಾರೈಸಿ ನನಗೆ ಭಾಳ ಸಂತೋಷ ಆಗಿದೆ. ಅವರು ಮಾಡ್ತಾ ಇರುವ ಈ ಅಭಿವೃದ್ಧಿ ಪರವಾದ ಈ ಕಾರ್ಯಗಳು, ಕ್ರಿಯಾಶೀಲತೆ ಇನ್ನೂ ಹೆಚ್ಚಾಗಿ ಈ ಭಾಗದ ಸದ್ಭಕ್ತರಿಗೆ ಅವರಿಂದ ಇನ್ನೂ ಹೆಚ್ಚು ಹೆಚ್ಚು ಪ್ರಯೋಜನವಾಗಲಿ ಅಂತ ಹಾರೈಸಿ ನಿಮಗೆಲ್ಲರಿಗೂ ಕೂಡ ಶುಭವನ್ನು ಕೋರ್ತಾ ಈ ವೇದಿಕೆ ಮೇಲಿರುವ ಎಲ್ಲ ಶ್ರೀಗಳು ನನಗೆ ತುಂಬ ಬೇಕಾದರು. ಇವರೆಲ್ಲ ಇಲ್ಲಿ ಬಂದಾರಲ್ಲ, ಒಬ್ಬೊಬ್ಬರು ಸ್ವಾಮಿಗಳು 4 5 ಸಂಸ್ಥೆ ಕಟ್ಟಿದವರಲ್ಲ, ಇವರೇನು ಸಾಮಾನ್ಯ ಅಂತ ತಿಳ್ತಾರೆ. ನಮ್ಮ ಉತ್ತರ ಬೆಟಗೇರಿ ಶ್ರೀಗಳು 106 ಕಡೆ ಬಸವಪುರಾಣ ಪ್ರವಚನ ಮಾಡ್ಯಾರ. 106 ಕಡೆ 1,00,000 ಜನರ ಮನಸ್ಸನ್ನು ಪರಿವರ್ತನೆಯ ಮಾಡಿದ ಶ್ರೇಯಸ್ಸು ನಮ್ಮ ಉತ್ತರ ಬೆಟಗೇರಿ ಸ್ವಾಮಿ ಸಲ್ತಿದೆ. ಅದ್ಭುತವಾದಂಥ ಬಸವಪುರಾಣ ಪ್ರವಚನ. ಈ ಎಲ್ಲರೂ ನಮ್ಮ ಸೋಮಶೇಖರ ಮಠ ಶ್ರೀಗಳು, ಮುನಿಗಳು, ಯೋಗ ಕೇಂದ್ರ, ಶಿಕ್ಷಣ ಸಂಸ್ಥೆಗಳು, ಪ್ರವಚನಗಳು ಹೀಗೆಲ್ಲ ಮಾಡ್ತಾ ಇದ್ದಾರೆ. ನಮ್ಮ ಸ್ವಾಮಿಗಳೆಲ್ಲರೂ ಕೂಡ ನರೇಗುದ್ದಿಗೆ ಹೋಗಿದ್ದು ನಾವು. ಅವ್ರ ಸ್ವಾಮಿಗಳು ನೀವು ತಿಳ್ಕೋಬೇಕು, ಅವ್ರ ಸ್ವಾಮಿಗಳು ಬಹಳ ಸಾದಾ ಸೀದಾ ಸ್ವಾಮಿಗಳು. ಅವ್ರ ಸ್ವಾಮಿಗಳು ಬರೆದಂಥ ಗ್ರಂಥಗಳು ಹರಿಹರ ರಾಘವಾಂಕನಿಗೆ ಸರಿ ಸಮಾನವಾಗಿ ಕಾವ್ಯಗಳನ್ನು ಬರೆದಿದ್ದಾರೆ ಅವರ ಸ್ವಾಮಿಗಳು. ಕರ್ನಾಟಕ ಯೂನಿವರ್ಸಿಟಿ ಅವರ ಕಾವ್ಯಗಳಿಗಾಗಿ ಡಾಕ್ಟರೇಟ್ ಪದವಿಯನ್ನು ಮಾನ್ಯ ಕೊಡುತ್ತೆ ಅವರ ಗುರುಗಳಿಗೆ. ಇವರು ಕೃಷಿ ಕಾಯಕ ಮಾಡ್ತಾರೆ. ಅವರ ಶಿಷ್ಯರು ಕೋಟ್ಯಾಂತರ ರೂಪಾಯಿದ್ದು ಜಮೀನು ಭಾಳ ಕಡಿಮೆ ಕಲ್ಯಾಣ ಮಂಟಪವನ್ನು ಕಟ್ಟಿಸಿದ್ದಾರೆ ಈ ಸ್ವಾಮಿಗಳು. ಹೋದಾಗೆಲ್ಲ ಮಠದಲ್ಲಿ ಎಂಥ ಸಾಧನೆ ಮಾಡ್ತಿದ್ದಾರೆ ನಮ್ಮ ಸ್ವಾಮಿಗಳಲ್ಲ ಅಂತ ಅನ್ನಿಸ್ತೀವಿ. ಹೀಗೆ ಎಲ್ಲ ಶ್ರೀಗಳವರು, ನಮ್ಮ ಬಸವರಾಜರ ಶ್ರೀಗಳವರು ಅವರು ಕೂಡ ಸ್ಕೂಲು ಕಾಲೇಜುಗಳನ್ನು ಮಾಡುವುದರ ಮುಖಾಂತರ ಆ ಭಾಗದಲ್ಲಿ ಪ್ರವಚನಗಳನ್ನು ನಡೆಸೋದರ ಮುಖಾಂತರ ಜನರ ಮನಸ್ಸನ್ನು ಪರಿವರ್ತನೆ ಮಾಡಿ ಇಲ್ಲೆಲ್ಲ ಚೇತನ್ ದೇವರು ನೀವು ನೋಡಿರಿ ಎಲ್ಲ ಮೀಡಿಯಾಗಳಲ್ಲಿ ಹಾರ್ನಳ್ಳಿ ಕೋಡಿ ಮಠದ ಭವಿಷ್ಯವಾಣಿಯನ್ನು ನುಡಿಯುವಂತಹ ಕೋಡಿ ಮಠದ ಶ್ರೀ ಶ್ರೀ ಶಿವಾನಂದ ಮಹಾಸ್ವಾಮಿಗಳವರನ್ನು ನೀವೆಲ್ಲ ನೋಡಿರಿ ಮೀಡಿಯಾದಲ್ಲಿ. ಭಾಳ ಅವರ ಆ ಶ್ರೀಗಳವರ ಉತ್ತರಾಧಿಕಾರಿಗಳಿವರು ಚೇತನ ದೇವರು ಅಂತ ಇಲ್ಲಿ ಬಂದಿದ್ದಾರೆ. ಎಷ್ಟು ಶ್ರೀಗಳು ಎಮೆ ಮಾಡಿದ್ದಾರೆ ಗೊತ್ತಾಯ್ತಾ? ಎಷ್ಟು ಕೃಷಿ ಮಾಡ್ತಾರೆ ಅಲ್ಲಿ ಅಂದರೆ ಕಾಫಿ ಬೆಳೀತಾರೆ, ಅದ್ಭುತವಾದ ಕಾಫಿ, ಮೆಣಸು ಬೆಳೀತಾರೆ, ತೆಂಗು ಬೆಳೀತಾರೆ. 106 ಎಕರೆಯಲ್ಲಿ ಸ್ವಾಮಿಗಳು ಕೃಷಿ ಕಾಯಕ ಮಾಡ್ತಾರೆ ಅಂದರೆ ಇದು ಸಣ್ಣ ಮಾತಾ? ಸ್ವಾಮಿಗಳು ಎಷ್ಟು ಕೆಲಸ ಮಾಡ್ತಾರೆ ಅನ್ನೋ ವಿಚಾರ. ಅಣೆಕಟ್ಟೆ ಸ್ವಾಮಿಗಳು ಇದ್ದಾರೆ, ಆಸ್ತಿ ಬಹಳ ಕಡಿಮೆ, ಆದರೆ ಮಠ ಅರಮನೆ ಅಂತ ಮಠ ಕಟ್ಟಿಸಿದ್ದಾರೆ ಆ ಸ್ವಾಮಿ. ಎಷ್ಟು ಹಿಂದೆನೇ ಸಾಧನೆ. ಆ ಕಡೆ ಓದಂಗೆಲ್ಲ ಓಲೆ ಮಠ ಜಮಖಂಡಿ ಈಗ ಬೇಕಾಗಲ್ಲ, ಸೂರ್ಯ ಸ್ವಲ್ಪ ಆಗಲ್ಲ. ಸ್ವಾಮಿಗಳು ಬಹಳ ಸಾಧನೆ ಅವರ ಗುರುಗಳದು, ಅವರ ಉತ್ತರಾಧಿಕಾರಿಗಳು ಕೂಡ ಇಲ್ಲಿ ಬಂದಿದ್ದಾರೆ. ಹಾಗೆ ಜಮಖಂಡಿ ಓಲೆ ಮಠ ಶ್ರೀಗಳು ಸಾಹಿತ್ಯದ ರಾಶಿಯನ್ನೇ ನಮ್ಮ ಸಾಹಿತ್ಯದ ಸರಸ್ವತಿ ಉಡಿ ತುಂಬಿದಂಥವ್ರು ಅವರ ಗುರುಗಳು. ಇವಾಗ ಅವರು ಲಿಂಗೇಕರಾದರು, ಹೊಸದಾಗ್ಯಾರು, ಬಹಳಷ್ಟು ಒಳ್ಳೆಯ ಕ್ರಿಯಾಶೀಲ ಯುವ ಮರದೇವರು. ಹೀಗೆ ಎಲ್ಲರೂ ಕೂಡ ನಮ್ಮ ಮರದೇವ ಸ್ವಾಮಿಗಳು ನಿಮಗೆ ಗೊತ್ತಿರಲಿ, ಅವರನ್ನು ಕೂಡ ಮಾಡಿದ್ರೆ ನಿಮ್ಮ ಮಲ್ಲಿಕಾರ್ಜುನ ಸ್ವಾಮಿಗಳೇ ನೋಡೋದಕ್ಕೆ ಮಾಡಿದ್ರು. 10,000 ಜನ ಅವರಲ್ಲಿ ಪ್ರವಚನಕ್ಕೆ ಸೇರ್ತಾರೆ. ಬಸವ ಜಯಂತಿ ಪ್ರವಚನ ಸಮಯದಲ್ಲಿ ಎಷ್ಟು ಕೆಲಸ, ಮಠ ಬಹಳಷ್ಟು ಜೀರ್ಣೋದ್ಧಾರ. ಹೀಗೆ ಎಲ್ಲರೂ ಕೂಡ ನಮ್ಮ ಮಲ್ಲಿಕಾರ್ಜುನ ಸ್ವಾಮಿಗಳ ಬಗ್ಗೆ ಅಪಾರವಾದ ಅಭಿಮಾನ, ಗೌರವ.
ಇಟ್ಕೊಂಡಿದ್ದಾರೆ. ಆದ್ದರಿಂದ ಇಲ್ಲಿ ಕುಳಿತಿರೋ ಭಕ್ತಾದಿಗಳು ತಿಳ್ಕೋಬೇಕು, ಒಬ್ಬೊಬ್ಬ ಸ್ವಾಮಿಗಳು ಎಂಥೆಂಥ ಕೆಲಸ ಮಾಡ್ತಾರೆ ಸಮಾಜದಲ್ಲಿ ಅನ್ನೋದಕ್ಕೆ ಇವರೆಲ್ಲರೂ ಉದಾಹರಣೆ. ಅದನ್ನು ಹೇಳ್ತಾ ನಿಮಗೆಲ್ಲ ನಮ್ಮ ಮಲ್ಲಿಕಾರ್ಜುನ ಸ್ವಾಮಿಗಳು ಇನ್ನೂ ಹೆಚ್ಚು ಕಾರ್ಯ ಸಾಧನೆಯನ್ನು ಮಾಡುವುದರ ಮುಖಾಂತರ ಈ ಸಮಾಜದ ಈ ಭಾಗದ ಭಕ್ತಾದಿಗಳಿಗೆ ಇನ್ನೂ ಹೆಚ್ಚು ಹೆಚ್ಚು ಫಲವನ್ನು ತಂದು ಕೊಡಲಿ ಅಂತ ಈ ಸಂದರ್ಭದಲ್ಲಿ ಹಾರೈಸಿ ನಿಮಗೆಲ್ಲರಿಗೂ ಕೂಡ ಶುಭ ಕೋರಿ ನಮ್ಮ ಆಶೀರ್ವಚನಕ್ಕೆ ಮಂಗಳವನ್ನು